ನಾವು ನೋಡ್ತಾ ಇದ್ವಿ ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಸಿಗದೆ ಚಾಲಕರು ಯಾವ ರೀತಿ ಪರದಾಡ್ತಾ ಇದ್ದಾರೆ ಅಂತ. ಆಟೋ ಓಡಿಸೋದು ಬಿಟ್ಟು ಭಿಕ್ಷೆ ಬೇಡಬೇಕಷ್ಟೇ. ಇದು ಆಟೋ ಚಾಲಕ ರಮೇಶ್ ಅವರ ಅಳಲು. ಟಿವಿ9 ಮುಂದೆ ಮನಬಿಚ್ಚಿ ಮಾತನಾಡಿದ್ದಾರೆ ಆಟೋ ಚಾಲಕರು. 10 ವರ್ಷದಿಂದ ಆಟೋ ನಂಬಿ ಜೀವನ ಮಾಡ್ತಾ ಇದ್ದೀವಿ. ಪ್ರತಿದಿನ 700 ರೂಪಾಯಿ ದುಡಿತಾ ಇದ್ವಿ. ಸದ್ಯ 200 ರೂಪಾಯಿ ಕೂಡ ದುಡಿಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಗ್ಯಾಸ್ ಸಿಗದೆ ದಿಕ್ಕೆಟ್ಟು ಹೋಗಿದ್ದಾರೆ ಆಟೋ ಚಾಲಕರು. 3 ಮಕ್ಕಳಿರುವಂತಹ ಕುಟುಂಬ ನಡೆಸೋದು ಸವಾಲಾಗಿದೆ. ಸಮಸ್ಯೆ ಸರಿಯಾಗದೇ ಇದ್ರೆ ವಿಧಿ ಇಲ್ಲದೆ ಭಿಕ್ಷೆ ಬೇಡಬೇಕಾಗುತ್ತೆ ಅಂತ ಟಿವಿ9 ಮುಂದೆ ಆಟೋ ಚಾಲಕ ರಮೇಶ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನೋಡಿ ಎಂತಹ ಪರಿಸ್ಥಿತಿ ಇದೆ ಅಂತ. ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಆಟೋ ಚಾಲಕರಾದಂತಹ ರಮೇಶ್ ಅವರೊಟ್ಟಿಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಸದ್ಯ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪಾಡು ಸರಿ ಇಲ್ಲ. ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಅವರ ಜೀವನ ಬೀದಿಗೆ ಬೀಳ್ತಾ ಇದೆ. ಎಲ್ಲಿ ಹೋದ್ರೂ ಕೂಡ LPG ಗ್ಯಾಸ್ ಸಿಗ್ತಾ ಇಲ್ಲ, ಬಂದ್ ಆಗಿದ್ದಾವೆ. ಇರೋ ಕಡೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಂಡು ವೆಯ್ಟ್ ಮಾಡಿ ಆಮೇಲೆ ಹಾಕ್ಸ್ಕೊಂಡು ಮತ್ತೆ ಕೆಲಸ ಶುರು ಮಾಡಬೇಕು. ಸೊ ಯಾವ್ದು ಸರಿ ಹೋಗ್ತಾ ಇಲ್ಲ. ತುಂಬಾನೇ ಅಧೋಗತಿಗೆ ತಲುಪ್ತಾ ಇದೆ ಬೆಂಗಳೂರಿನಲ್ಲಿರ್ತಕ್ಕಂಥ ಆಟೋ ಚಾಲಕರ ಪಾಡು. ಜೊತೆ ಒಬ್ರು ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ರಮೇಶ್ ಅಂತ ಅವ್ರ ಹೆಸರು. ಅವರು ಇಷ್ಟು ದಿನ ಹೇಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು, ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಯಾವ ಹಂತಕ್ಕೆ ಹೋಗಿದ್ದಾರೆ ಅನ್ನೋದನ್ನ ಅವ್ರ ಹತ್ರನ ಕೇಳಿ ತಿಳ್ಕೊಂತೀನಿ. ಸರ್, ಸದ್ಯಕ್ಕೆ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಒಂದು ರೀತಿ ತುರ್ತು ಪರಿಸ್ಥಿತಿ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇದು ಯಾವಾಗ ಸರಿ ಹೋಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ತಾವು ಕೂಡ ಆಟೋ ನಂಬಿ ಜೀವನ ಮಾಡ್ತಾ ಇದ್ರಿ. ಇಷ್ಟು ದಿನಗಳ ಕಾಲ ಸರಿ ಇತ್ತು, ಬಟ್ ಇತ್ತೀಚೆಗೆ ಸರಿ ಇಲ್ಲ. ಸೊ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ತಾವು ಎಷ್ಟು ದಿನಗಳಿಂದ ಆಟೋ ಓಡಿಸ್ಕೊಂಡಿದ್ರಿ, ಯಾವ ರೀತಿ ದುಡಿಮೆ ಮಾಡ್ತಾ ಇದ್ರಿ ಸರ್? ಸರ್, ನಾವು ಸುಮಾರು ಈಗ ಒಂದು 4 ತಿಂಗಳಿಂದ ಬಂದೆ. ಯಾಕಂದ್ರೆ ನಮ್ಮದು ಏಜ್ ಆಗ್ತಾ ಇದೆ. ಏಜ್ ಆದಮೇಲೆ ಡ್ರೈವಿಂಗ್ ಯಾರೂ ಕೊಡೋಲ್ಲ. ಇವ್ರಿಗೆ ಏಜ್ ಆಗಿದೆ, ರಿಟೈರ್ಡ್ ಟೈಮು 56 ಆಗ್ತಾ ಇದೆ. ನಾವೆಲ್ಲ ಗಾಡಿ ಓಡಿಸ್ತೀವಿ. ಬಟ್ ಏಜ್ ಆಗಿದೆ ಅಂತ ಸ್ವಲ್ಪ ಯೋಚನೆ ಮಾಡ್ತೀವಿ. ಆದರೆ ನಮಗೆ ಹಳೆ ಕಸುಬು ಇದೆಯಲ್ಲ, ಅದರಲ್ಲೇ ಬಂದಿದ್ದೀರಿ. ಬಂದು ಈಗ ಓಡಿಸ್ತಾ ಇದೆ, ಏನೋ ನಡೀತಾ ಇದ್ದು. ಈಗ ಒಂದು 2 ತಿಂಗಳಿಂದ ಈ ಪ್ರಾಬ್ಲಮಿಂದ ಭಾಳ ಕಷ್ಟ ಆಗ್ಬಿಟ್ಟಿದೆ. ಗಾಡಿ ಫೈನಾನ್ಸಲ್ಲಿ ತೊಗೊಂಡಿದ್ದೀರಿ, ಫೈನಾನ್ಸ್ ಕಟ್ಟಬೇಕು, ಮತ್ತು ಮನೆಗೆ ನೋಡಬೇಕು, ರೇಷನ್ ತಂದು ಹಾಕಬೇಕು, ಪ್ರತಿಯೊಂದು ಅದರಲ್ಲೇ ನೋಡಬೇಕು. ಸರ್, ಈಗ ಈ ರೀತಿ ಪರಿಸ್ಥಿತಿ ಆಗೋಕ್ಕಿಂತ ಮುಂಚೆ ನೀವು ಎಷ್ಟು ದುಡಿತಾ ಇದ್ರಿ? ಸೊ ಈಗ ಎಷ್ಟು ದುಡಿತಾ ಇದ್ದೀರಾ? ಸರ್, ಮೊದಲೆಲ್ಲ ಒಂದು 700-800 ದುಡಿತಾ ಇದ್ರಿ. ಅದರಲ್ಲಿ ಗ್ಯಾಸ್ ಎಲ್ಲ ಮೇಂಟೈನ್ ಆಗಿ ಒಂದು 500 ರೂಪಾಯಿ, ಒಂದು 500 ರೂಪಾಯಿ ಬಂದರೆ ಸಾಕು ಮನೆಗೆ. ಒಂದು 200 ರೂಪಾಯಿ 300 ರೂಪಾಯಿ ಫೈನಾನ್ಸ್ ಕೊಟ್ರು, ಒಂದು 200 ರೂಪಾಯಿ 300 ರೂಪಾಯಿ ಮನೆಗೆ ಕೊಟ್ರು ಸಂತೋಷಕ್ಕೆ ತೊಗೋತಾರೆ. ಪರವಾಗಿಲ್ಲಪ್ಪ, ಏನೋ ತಿಂಗಳ ಒಂದು 9-10 ಸಾವಿರ ಮನೆಗೆ ಕೊಡ್ತಾರೆ ಅಂತ ಸಂತೋಷವಾಗಿದೆ. ಈಗ ಬರೀ 200 ರೂಪಾಯಿ ಮನೆಗೆ ಕೊಟ್ಟರೆ, 200 ರೂಪಾಯಿ ಒಂದು ಅಂಗಡಿಗೆ ಹೋಗ್ಬಿಟ್ರೆ 5 ನಿಮಿಷದಲ್ಲಿ ಖಾಲಿ ಆಗ್ಬಿಡುತ್ತೆ. ಬೇರೆ ಯಾವುದಾದ್ರು ಕೆಲಸ ಮಾಡೋದು. ಏನು ಕೆಲಸ ಮಾಡೋದು? ಕೂಲಿ ಕೆಲಸಕ್ಕೆ ಹೋದೆಯೋ, ನಿಂಗೆ ವಯಸ್ಸಾಗಿದೆ, ಕೂಲಿ ಕೆಲಸ ಮಾಡೋಕ್ಕಾಗಲ್ಲಪ್ಪ. ಸರಿ, ಬೇರೆ ಏನಾದ್ರು ಭಿಕ್ಷೆ ಬೇಡೋಣ ಅಂತ ಹೋದ್ರೆ, ಕೈ ಕಾಲು ಚೆನ್ನಾಗಿದೆಯಲ್ಲ, ಹೋಗಿ ದುಡ್ಕೊಂತೀನಯ್ಯ, ಇದು ಹೇಳ್ತಾರೆ. ಈ ಥರ ಎಲ್ಲ ಇದೆ ಪರಿಸ್ಥಿತಿ. ರಮೇಶ್ ಅಂತಕ್ಕಂಥ ಆಟೋ ಚಾಲಕರು ತಮ್ಮ ದುರಂತ ಸ್ಥಿತಿಯ ಬಗ್ಗೆ ಟಿವಿ9 ಬಳಿ ಹಂಚಿಕೊಂಡಂಥ ರೀತಿ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.